ಭಗವಂತ ವರ ಕೊಡುವಂಥ ಸಂದರ್ಭ. ನಿನಗೇನು ಕೇಳ್ತಿ ಕೇಳು, ಅದನ್ನೆಲ್ಲ ನಾನು ಇವತ್ತು ಧಾರೆ ಎರೆಕ್ಕೆ ಬಂದಿದ್ದೀನಿ, ವರವನ್ನು ಕೊಡ್ಲಾಕ ಬಂದಿದ್ದೀನಿ ಅಂತಂದ ಸಂದರ್ಭದೊಳಗ ದಾಸಿಮಯ್ಯನವ್ರು ಹೇಳ್ತಾರೆ, ಯಪ್ಪ ಎಲ್ಲವೂ ಕೂಡ ಕ್ಷಣಿಕ ತೃಪ್ತಿಯಾದಂಥದ್ದು. ಮನುಷ್ಯನಿಗೆ ಸಂಪೂರ್ಣ ತೃಪ್ತಿಯನ್ನು ಕೊಡುವಂಥ ಅನುಭವ ಯಾವುದರಲ್ಲೂ ಇಲ್ಲ. ಹೆಣ್ಣು ಹೊನ್ನು ಮಣ್ಣು ಯಾವುದರಲ್ಲೂ ಇಲ್ಲ. ಭಗವಂತ ಮಹಾತ್ಮರ ವಾಣಿ ಒಳಗಾದ. ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ. ಪುಣ್ಯಾತ್ಮರಿಗೆ ಗಳಿಗೆ ಅಂದ್ರೆ ಎಷ್ಟು ಅಂತ ನಿಮ್ಮೆಲ್ಲರಿಗೆ ಪರಿಚಯ ಇರ್ಬೋದು ಅನ್ಕೋತೀನಿ. ಇವೆಲ್ಲ ಪಂಚಾಂಗದೊಳಗೆ ಬರ್ತೇವೆ, ಗಂಟೆ ಫಳ ಗಳಿಗೆ ಅಂತ ಹೇಳಿ. ಕಣ್ಣು ಮುಚ್ಚಿ ತೆರೆಯುವುದಕ್ಕೆ ಒಂದು ಗಳಿಗೆ ಆಗುತ್ತೆ ಅನ್ಕೊಳ್ಳೋಣ. ಇನ್ನು ಅದರೊಳಗೆ ಅರಗಳಿಗೆ ದೇವರ ದಾಸಿಮಯ್ಯನವರು ಎಷ್ಟು ಮಹಾತ್ಮರ ವಾಣಿಯನ್ನ ಮಹತ್ತರವಾದಂಥ ಸ್ಥಾನದೊಳಗಿಟ್ಟು ಅಳಿತಾರಂದ್ರೆ, ಯಪ್ಪ ಏನು ಬೇಡ, ನಿಮ್ಮ ಮಹಾತ್ಮರ ಒಂದು ಅರಿಗಳಿಗೆ ಒಂದು ನಿಮಿಷವೂ ಬೇಡ, ಅರಗಳಿಗೆ ಮಾತ್ರ ನಿಮ್ಮ ಮಹಾತ್ಮರ ವಾಣಿಯನ್ನು ಕೊಟ್ರ ಈ ಜನ್ಮ ಪಾವನಾಗಿ ಹೋಗ್ತದ ಅಂತ ಹೇಳ್ತಾರೆ. ನೋಡ್ರಿ, ಅಂಥ ಮಹಾತ್ಮರು ದೇವರ ದಾಸಿಮಯ್ಯನವರು ಆದ್ಯ ವಚನಕಾರರು. ಅವರು ಬರೀ ಒಂದು ಗಳಿಗೆಗೋಸ್ಕರ ಭಗವಂತನಲ್ಲಿ ಕೈ ಚಾಚಿ ಬೇಡ್ತಾ ಇದ್ರು. ಆ ಸಂದರ್ಭದೊಳಗಂದ್ರೆ ಇವತ್ತಿನ ದಿವಸ ಕೌಲಗುಡ್ಡದೊಳಗ ಅಮರೇಶ್ವರ ಅಪ್ಪಾಜಿಯವರು ನಿಮ್ಮೆಲ್ಲರಿಗೂ ಸಹಿತ ಎಲ್ಲಿಲ್ಲಂದೋ ಮಹಾತ್ಮರನ್ನು ಕರೆಸಿ ತಾಸುಗಟ್ಲೆ ನಿಮಗೆ ಮಹಾತ್ಮರ ವಾಣಿಯನ್ನು ಉಣಬಡಿಸ್ತಾ ಇದ್ದಾರಲ್ಲ, ನಾವೆಲ್ಲರೂ ಭಾಗ್ಯಶಾಲಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ಪುಣ್ಯಾತ್ಮರಿ. ಅಂತ ಮಹಾತ್ಮರ ಸಾನ್ನಿಧ್ಯದೊಳಗ ಅದರೊಳಗ ಅವ್ರ ಮುಖಾಂತರ ಶಿಕ್ಷಣಗಳ ನಡೆದಿದ್ದಾವೆ. ಶಿಕ್ಷಣ ಹೆಂಗಾಗಿ ಬಿಟ್ಟಿದೆ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕೇವಲ ಅದೊಂದು ವ್ಯಾವಹಾರಿಕ ಆಗಿಬಿಟ್ಟದೆ. ಆದರೆ ಮಠದೊಳಗಿರುವಂಥ ಶಿಕ್ಷಣ ಅದು ವ್ಯಾವಹಾರಿಕ ಅಲ್ಲ, ಸಾಂಸ್ಕೃತಿಕವಾಗಿ ಸಂಸ್ಕಾರಕ್ಕೆ ಹೆಸರುವಾಸಿ ಆಗುವಂಥ ಶಿಕ್ಷಣ ಅನ್ನುವ ನಿಟ್ಟಿನೊಳಗ ಇವತ್ತಿನ ದಿವಸ ಕೌಲಗುಡ್ಡ ಅಜ್ಜರು ಶಿಕ್ಷಣವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ. ಅಂಥವರ ಕೈಯೊಳಗ ನಾವೆಲ್ಲರೂ ಸಂಸ್ಕಾರೋತ್ತರವಾಗಿ ಸುಸಂಸ್ಕೃತರಾಗಿ ಬದುಕಿ ಬಾಳೋಣ ಅನ್ನುವಂಥ ಮಾತನ್ನ ತಮ್ಮೆಲ್ಲರಿಗೂ ಈ ಮೂಲಕ ತಿಳಿಸಿ, ಈ ವೇದಿಕೆಯ ಮೇಲೆ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರಿಗೂ ಹಂಚಿಕೊಳ್ಳಲು ಅವಕಾಶ ಕೊಟ್ಟಿರುವಂಥ ಎಲ್ಲ ಮಹಾತ್ಮರ ಪಾದಗಳಿಗೆ ಮತ್ತೊಮ್ಮೆ ವಂದಿಸಿ ನಾನೆರಡು ವಾಕ್ಪುಷ್ಪಗಳನ್ನು ಶ್ರೀ ಗುರುಗೆ ಅರ್ಪಿಸಿ ವಿರಾಮವನ್ನು ಹೇಳ್ತೇನೆ. ಹರಿ ಓಂ ತತ್ಸತ್.